ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ಗೋಲ್ಡನ್ ಕಲರ್ದು ರಿಂಗ್ ಬೀಡ್ಸ್ ಇರುತ್ತಲ್ಲ, ಆ ರೀತಿ ರಿಂಗ್ ಬೀಡ್ ಯೂಸ್ ಮಾಡಿ ಸ್ಲ್ಯಾಂಟಿಂಗ್ ಆರ್ಚ್ ಹಾಕೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ. ನಿಮಗೆ ಡಿಸೈನ್ ಇಷ್ಟ ಆದರೆ ನೀವು ಒಂದ್ಸತಿ ಟ್ರೈ ಮಾಡಿ. ಫಸ್ಟ್ ಇಲ್ಲಿ 6 ದಾರನ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಟೋಟಲಾಗಿ 2 ಟೈಮ್ಸ್ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಇಲ್ಲಿ ಕುಚ್ಚಿಗೆ 5 ಚೈನ್ ಹಾಕೋಣ. 5 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಈ 5 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಅದರ ಪಕ್ಕದಲ್ಲೇ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಿ ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರನ ಒಂದು ಮಾಡಬೇಕು. ಸೊ ಅದಕ್ಕೆ ಸಿಂಗಲ್ ಕ್ರೋಶ ಅಥವಾ ಲಾಕ್ ಅಂತಾರೆ. ಸೊ ಸಿಂಗಲ್ ಕ್ರೋಶ ಅಂದರೂ ಒಂದೇ, ಲಾಕ್ ಅಂದ್ರೂ ಒಂದೇ. ಸೊ ಇಲ್ಲಿ ನಾನು 4 ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಆ ಫಸ್ಟ್ ಏನು 5 ಚೈನ್ ಲಾಕ್ ಮಾಡ್ತೀವಲ್ಲ, ಆ ಲಾಕ್ನ ಬಿಟ್ಟು 4 ಸಿಂಗಲ್ ಕ್ರೋಶಗಳನ್ನ ಮಾಡಿದ್ದೀನಿ. ಸೊ ಟೋಟಲ್ ಆ ಲಾಕ್ನ ಸೇರಿ ಹಿಡಿದ್ರೆ 5 ಸಿಂಗಲ್ ಕ್ರೋಶ ಆಗುತ್ತೆ. ಇಲ್ಲಿ ನಾನು ಆರ್ಚ್ ಮತ್ತು ಕುಚ್ಚಿಗೆ ಒಂದು ಸ್ವಲ್ಪ ಗ್ಯಾಪ್ ಇರಲಿ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ. 4 ಸಿಂಗಲ್ ಕ್ರೋಶ ಹಾಕಿದ ಮೇಲೆ ಈ ರೀತಿ ಸರ್ಕಲ್ದು ರೌಂಡ್ ಬೀಡ್ ತೊಗೊಂಡಿದ್ದೀನಿ ನಾನು. ಅದನ್ನ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಇರುತ್ತಲ್ಲ, ಅದು ಹಾಗೆ ಇರಬೇಕು. ಆ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಈಗ ಲಾಕ್ ಮಾಡ್ಕೋಬೇಕು. ಫಸ್ಟು ಈ ಬೀಡೀಗ ಲಾಕ್ ಆಗುತ್ತೆ. ಈಗ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ ರಿಂಗ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, ಆ 3 ದಾರನ ಒಂದು ಸತಿ ತೆಗಿಬೇಕು. ಸೊ ಇದಕ್ಕೆ ಹಾಫ್ ಡಬಲ್ ಕ್ರೋಶ ಅಂತಾರೆ. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು, ಆ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು 3 ದಾರನ ಒಂದು ಮಾಡಿದರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಸೊ ಇಲ್ಲಿ ಕಂಟಿನ್ಯೂ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ ಸರ್ಕಲ್ ಫಿಲ್ ಆಗಬೇಕು ಅಷ್ಟು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡಬೇಕು. ಸೊ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಈಸಿಯಾಗಿ ನಾನು ಅಪ್ಲೋಡ್ ಮಾಡಿದಂಥ ಹೊಸ ವಿಡಿಯೋಗಳನ್ನ ನೋಡ್ಬೋದು. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಈ ವಿಡಿಯೋನ ಒಂದು ಲೈಕ್ ಕೊಡಿ. ಸೊ ನಿಮಗೆ ಡಿಸೈನ್ ಹೇಗೆ ಅನ್ನಿಸ್ತಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇಲ್ಲಿ ನಾನು ಟೋಟಲಾಗಿ 14 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ 14 ಮಾಡ್ಕೊಳ್ಳಿ, ಇಲ್ಲ 12 ಅಥವಾ ಕಡಿಮೆ ಕೂಡ ಮಾಡ್ಕೋಬೋದು. ನಿಮಗೆ ರಿಂಗ್ ಪೂರ್ತಿ ಆಗಬೇಕು ಅಂತ ಅಂದರೆ ನೀವು 16 ಕೂಡ ಮಾಡ್ಕೊಳ್ಳಿ. ಇಷ್ಟೇ ಮಾಡಬೇಕು ಅಂತ ಏನೂ ಇಲ್ಲ. ಸೊ ನಿಮಗೆ ಎಷ್ಟು ಬೇಕು, ಅಥವಾ ರಿಂಗ್ ನಿಮ್ಮದು ಬೀಡ್ ದೊಡ್ಡದಿದ್ದರೆ ನಿಮ್ಗೆ ಇನ್ನೂ ಜಾಸ್ತಿ ಹಿಡಿಸುತ್ತೆ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 14 ಹೇಳಿದ್ನಲ್ಲ, 14ನ ಮಾಡ್ಕೋತಾ ಇದ್ದೀನಿ. ಸೊ 14 ಹಾಫ್ ಡಬಲ್ ಕ್ರೋಶನೇ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಕೂಡ ಮಾಡ್ಕೋಬೋದು, ಆದರೆ ತಿಕ್ಕಾಗಿ ಕಾಣೋದಿಲ್ಲ ಡಿಸೈನು ಅಂತ ಹೇಳಿ ನಾನು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. 14 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡ್ಮೇಲೆ ಈ ರೀತಿ ಸ್ಟ್ರೇಟಾಗಿ ನೋಡಿಕೊಂಡು ಸೀರೆಗೆ ಆ ಡಿಸೈನು, ಆ ರಿಂಗ್ ಬೀಡು ಸ್ಟ್ರೇಟಾಗಿ ಬರಬೇಕು. ಸೊ ಆ ರೀತಿ ಸ್ಟ್ರೇಟಾಗಿ ನೋಡಿಕೊಂಡು ಸೀರೆಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಈಗ ಈ ಒಂದು ಸ್ಟೆಪ್ ಹಾಕಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ಸ್ವಲ್ಪ ಸ್ಟೆಪ್ ಚೇಂಜ್ ಆಗುತ್ತೆ. ಈಗ ಇದನ್ನು ಲಾಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ಈಗ ಸೀರೆನ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡೋಣ. ಸೊ ಬ್ಯಾಕ್ ಸೈಡ್ ಟರ್ನ್ ಮಾಡಿದ ಮೇಲೆ ಇದು ಸಿಂಗಲ್ ಸ್ಟೆಪ್ಪಲ್ಲಿ ಆಗಿರೋದ್ರಿಂದ ಬ್ಯಾಕ್ ಸೈಡ್ ಕೂಡ ವರ್ಕ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಇಲ್ಲಿ ಹೋಲ್ ಗ್ಯಾಪ್ ಕಾಣಿಸ್ತಿದೆ ನೋಡಿ, ಹಾಫ್ ಡಬಲ್ ಕ್ರೋಶ ಮಾಡಿದ್ದು ಹೋಲ್ ಗ್ಯಾಪ್ಸು ಕಾಣಿಸ್ತಿದೆ. ಸೊ ಅಲ್ಲಿ ನಾವೀಗ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ಆ ಫಸ್ಟ್ ಹೋಲ್ ಏನಿದೆ ಅಲ್ಲ, ಆ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು. ಸೊ ಇದಕ್ಕೆ ಸಿಂಗಲ್ ಕ್ರೋಶ ಅಂತಾರೆ. ಫಸ್ಟ್ ಹೋಲ್ಗೆ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 2 ದಾರ ಇರುತ್ತೆ, 2 ದಾರನ ಒಂದು ಮಾಡ್ಕೋಬೇಕು. ನೆಕ್ಸ್ಟ್ ಅದರ ಪಕ್ಕದ ಹೋಲ್ ಗ್ಯಾಪ್ಗೆ ಮತ್ತೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು. ಸೊ ಇಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಹೋಗಬೇಕು. ನಾನಿಲ್ಲಿ 11 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನಾನು 14 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಲ್ಲ, ಸೊ ಅದಕ್ಕಿಲ್ಲಿ 11 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನೀವೇನಾದರೂ 12 ಈ ರೀತಿ ಮಾಡ್ಕೊಂಡಿದ್ದರೆ ನೀವು 11 ಸಿಂಗಲ್ ಕ್ರೋಶ ಮಾಡ್ಕೋಬೇಡಿ, ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೋಡಿಕೊಂಡು ಮಾಡ್ಕೊಳ್ಳಿ. ನೀವು ಹೆಚ್ಚು ಕಡಿಮೆ ಮಾಡಿದರೆ ಈ ಸಿಂಗಲ್ ಕ್ರೋಶಗಳನ್ನು ಕೂಡ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಸೊ ನಿಮಗೆ ಪೂರ್ತಿ ಡಿಸೈನ್ ಆದಮೇಲೆ ಗೊತ್ತಾಗುತ್ತೆ, ಅಂದರೆ ಯಾವ ರೀತಿ ಬರುತ್ತೆ ಡಿಸೈನು ಅಂತ ಹೇಳಿ. ನಿಮಗೆ ಬೇಕಂದರೆ ಈ ಸಿಂಗಲ್ ಕ್ರೋಶಗಳನ್ನ ಹೆಚ್ಚು ಮಾಡ್ಕೊಂಡ್ರೆ ಡಿಸೈನು ಆರ್ಚ್ ದೊಡ್ಡದಾಗುತ್ತೆ. ಸೊ ನೀವು ಪುಟ್ಟದ್ದು ಮಾಡಿಕೊಂಡ್ರೆ ಪುಟ್ಟದಾಗುತ್ತೆ, ಅಂದರೆ ಸ್ವಲ್ಪ ಮಾಡಿಕೊಂಡ್ರೆ. ಸೊ ಇಲ್ಲಿ ನಾನು 11 ಮಾಡ್ಕೊಂಡಿದ್ದೀನಿ. 11 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಈಗ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡೋಣ. ಸೊ ಇಷ್ಟೇ ಬ್ಯಾಕ್ ಸೈಡ್ ವರ್ಕ್ ಮಾಡೋದು. ಫ್ರಂಟ್ ಸೈಡ್ ಟರ್ನ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಬರುತ್ತೆ ಡಿಸೈನು. ಅರ್ಧ ಬರುತ್ತೆ, ಅರ್ಧ ಅಲ್ಲ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಈ ರೀತಿ. ಸೊ ನೋಡಿ, ನಿಮಗೆ ಪೂರ್ತಿ ಆದಮೇಲೆ ನೋಡಿಕೊಂಡೇ ಮಾಡ್ಕೊಳ್ಳಿ. ಫಸ್ಟ್ ಪೂರ್ತಿ ವಿಡಿಯೋ ನೋಡಿ, ಆಮೇಲೆ ನೀವು ಡಿಸೈನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಫ್ರಂಟ್ ಸೈಡ್ ಟರ್ನ್ ಮಾಡಿ 2 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ನಾವೇನು 2 ಚೈನ್ ಮಾಡಿರ್ತೀವಲ್ಲ, ಆ 2 ಚೈನ್ ಕೆಳಗಡೆನೇ ಅಲ್ಲೊಂದು ಹೋಲ್ ಗ್ಯಾಪ್ ಇರುತ್ತೆ.
ಸೊ ನಿಮಗೆ ಕಾಣಿಸುತ್ತೆ ಅದು ಈಸಿಯಾಗಿ. ಆ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತರಬೇಕು. ದಾರ ತಂದು 2 ದಾರನ ಒಂದು ಸರ್ತಿ ತೆಗೀರಿ, ಮತ್ತು 2 ದಾರ ಒಂದು ಸರ್ತಿ ತೆಗೀರಿ. ಡಬಲ್ ಕ್ರೋಶಾ ಕಂಬ ಮಾಡಿ 3 ಚೈನ್ ಹಾಕಿ, ನಾವೀಗೇನು ಡಬಲ್ ಕ್ರೋಶಾ ಕಂಬ ಮಾಡಿರ್ತೀವಲ್ಲ ಅದ್ರ ಹಿಂದೆ ನೀಡಲ್ ಹಾಕಿ ದಾರ ತಂದು ಈ 3 ಚೈನ್ನ ಲಾಕ್ ಮಾಡ್ಕೊಳ್ಳಿ. 2 ಚೈನು ಮತ್ತು ಡಬಲ್ ಕ್ರೋಶಾ ಕಂಬ ಇರುತ್ತಲ್ಲ ಅದೆರಡರ ಮಧ್ಯೆ ನೀಡಲ್ ಹಾಕಿ ದಾರ ತಂದು 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ಡಿಸೈನಿಗೆ ನಾವಿಲ್ಲಿ ಪಿಕಾಟ್ ಅಂತ ಹೇಳ್ತೀವಿ. ಸೊ ಮತ್ತೆ ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ತಬೇಕು. ನೆಕ್ಸ್ಟ್ ಪಕ್ಕದ ಹೋಲ್ ಗ್ಯಾಪಿಗೆ ಅಲ್ಲಿ ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಕೂಡ ನೀಡಲ್ ಹಾಕಿ ದಾರ ತಂದು 1 ಡಬಲ್ ಕ್ರೋಶಾ ಮಾಡಬೇಕು. 2 ದಾರ ಒಂದು ಸರ್ತಿ ತೆಗಿಬೇಕು, ಮತ್ತು 2 ದಾರ ಒಂದು ಸರ್ತಿ ತೆಗಿಬೇಕು. ತೆಗೆದ್ಮೇಲೆ 3 ಚೈನ್ ಹಾಕಿ ನಾವೇನು ಕಂಬ ಮಾಡಿರ್ತೀವಲ್ಲ ಆ ಕಂಬದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಆ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಕಾಣಿಸುತ್ತೆ, ಅಂದರೆ ಪಿಕಾಟ್ಸ್ ಆಗುತ್ತೆ ಇದು. ಸೊ ಇಲ್ಲಿ ಕಂಟಿನ್ಯೂ ನಾವು ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಕೂಡ ಒಂದೊಂದು ಪಿಕಾಟ್ನ ಮಾಡಿಕೊಂಡು ಹೋಗಬೇಕು. ಇಲ್ಲಿ ತ್ರಿಬಲ್ ಕ್ರೋಶಾ ಕೂಡ ಹಾಕ್ಬೋದು, ಬಟ್ ತ್ರಿಬಲ್ ಕ್ರೋಶಾ ಹಾಕಿದರೆ ಆರ್ಚ್ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಡಬಲ್ ಕ್ರೋಶಾ ಕಂಬನ ಹಾಕ್ಕೊಂಡಿದ್ದೀನಿ. ಸೊ ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಕೂಡ ಮಾಡ್ಕೊಳ್ಳಿ ಪಿಕಾಟ್ಸ್ನ. ನೀವು ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶಾ ಹೇಳಿದ್ನಲ್ಲ ಅದನ್ನೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ರೆ ಇಲ್ಲಿ ಪಿಕಾಟ್ಸ್ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಪೂರ್ತಿ ನಾವೇನು ಸಿಂಗಲ್ ಕ್ರೋಶಾ ಬ್ಯಾಕ್ ಸೈಡಿಂದ ಮಾಡಿದ್ವಲ್ಲ ಅದಷ್ಟು ಹೋಲ್ ಗ್ಯಾಪಿಗೂ ಕೂಡ ಪಿಕಾಟ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ನಿಮ್ಗೆ ತೋರಿಸ್ತೀನಿ ನೋಡಿ ಪೂರ್ತಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಸೊ ನಾನಿಲ್ಲಿ ವಿಡಿಯೋ ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ, ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ ಹೇಳಿ ಸ್ಪೀಡ್ ಹಾಕಿದ್ದೀನಿ. ನೀವು ಬೇಕಂದರೆ ಸೆಟ್ಟಿಂಗ್ಸಲ್ಲಿ ಹೋಗಿ ನೀವು ವಿಡಿಯೋನ ಸ್ಲೋ ಮಾಡಿಕೊಂಡು ನೋಡ್ಬೋದು ಡಿಸೈನ್ನ. ಇಲ್ಲ ನಾವು ಪಿಕಾಟ್ ಹಾಕೋದು ಗೊತ್ತಿದ್ರೆ ನಿಮಗೆ, ಸೊ ಈಸಿಯಾಗಿ ಎಲ್ಲ ಹೋಲ್ ಗ್ಯಾಪಿಗೂ ಕೂಡ ಪಿಕಾಟ್ಸ್ ಹಾಕ್ಕೊಂಡು ಹೋಗಬೇಕಷ್ಟೇ, ಮತ್ತೇನೂ ಇಲ್ಲ. ಸೊ ಲಾಸ್ಟಲ್ಲಿ ಸ್ವಲ್ಪ ಚೇಂಜ್ ಇದೆ. ಸೊ ಇಲ್ಲಿ ಕಂಟಿನ್ಯೂ ಪಿಕಾಟ್ಸ್ ಹಾಕಿದ ಮೇಲೆ ಟೋಟಲ್ ಆಗಿ ಇಲ್ಲಿ 10 ಪಿಕಾಟ್ಸ್ಗಳನ್ನು ಹಾಕಿದ್ದೀನಿ. ಸೊ 10 ಪಿಕಾಟ್ ಹಾಕಿದ ಮೇಲೆ ಲಾಸ್ಟಲ್ಲಿ ನಿಡಲ್ ಮೇಲೆ ಒಂದ್ಸತಿ ದಾರ ಸುತ್ತಿ ಲಾಸ್ಟ್ ಹೋಲ್ ಗ್ಯಾಪು ನಾವು 11 ಸಿಂಗಲ್ ಕ್ರೋಶಾ ಮಾಡಿರ್ತೀವಲ್ಲ, ಸೊ 11 ಹೋಲ್ ಗ್ಯಾಪ್ಸ್ ಇರುತ್ತೆ. ಸೊ ಲಾಸ್ಟ್ ಹೋಲ್ ಗ್ಯಾಪ್ಗೆ ಬರೀ 1 ಡಬಲ್ ಕ್ರೋಶಾ ಮಾಡ್ಕೋಬೇಕು. ಯಾವುದೇ ರೀತಿಯ ಪಿಕಾಟ್ಸ್ ಹಾಕೋ ಹಾಗಿಲ್ಲ, ಬರೀ 1 ಡಬಲ್ ಕ್ರೋಶಾ ಮಾಡಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿದರೆ ಆಯಿತು. ಸೊ ಇಷ್ಟೇ, ಇದು ಒಂದು ಆರ್ಚ್ ಇದೇ ರೀತಿ. ಈಗ ಇಲ್ಲಿ ಆರ್ಚ್ ಮತ್ತು ಕುಚ್ಚಿಗೆ ಗ್ಯಾಪ್ ಬೇಕಂತ ಮತ್ತೆ 5 ಸಿಂಗಲ್ ಕ್ರೋಶಾಗಳು ಮೀನ್ಸ್ ಲಾಕನ್ನು ಸೇರಿ 5 ಸಿಂಗಲ್ ಕ್ರೋಶಾ, ಲಾಕ್ ಬಿಟ್ಟಂದರೆ 4 ಸಿಂಗಲ್ ಕ್ರೋಶಾಗಳನ್ನ ಮಾಡಬೇಕು. ಸೀರೆಗೆ ನಿಡಲ್ ಹಾಕಿ ದಾರ ತಂದು ನಿಡಲ್ ಮೇಲೆ 2 ದಾರ ಇರುತ್ತೆ, ಸೊ 2 ದಾರನ 1 ಮಾಡಿ ಲಾಕ್ ಮಾಡ್ಕೋಬೇಕು. ಸೊ ಹೀಗೆ ಇಲ್ಲಿ ಸಿಂಗಲ್ ಕ್ರೋಶಾಗಳನ್ನ ಮಾಡ್ತಾಯಿದ್ದೀನಿ ನಾನು. ನೀವು ಇಲ್ಲಿ ನಿಮಗಿನ್ನೂ ಗ್ಯಾಪ್ ಜಾಸ್ತಿ ಬೇಕಂದರೆ ಹೆಚ್ಚಿಗೆ ಸಿಂಗಲ್ ಕ್ರೋಶಾಗಳನ್ನ ಮಾಡ್ಕೋಬೋದು. ಸೊ 4 ಸಿಂಗಲ್ ಕ್ರೋಶಾ ಹಾಕಿ ಮತ್ತು 5 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿ, ಮತ್ತು ಈಗ ನಾವು ಕುಚ್ಚಾದ್ಮೇಲೂ ಕೂಡ ಗ್ಯಾಪ್ ಬಿಡಬೇಕು. ಫಸ್ಟು 5 ಸಿಂಗಲ್ ಕ್ರೋಶಾಗಳನ್ನ ಹಾಕ್ಕೋಬೇಕು. ಸೊ 5 ಸಿಂಗಲ್ ಕ್ರೋಶಾ ಹಾಕಿ ಮತ್ತು ಆರ್ಚ್ನ ಸ್ಟಾರ್ಟ್ ಮಾಡಬೇಕು. ಸೊ ಡಿಸೈನ್ ಇಷ್ಟೇ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಪೂರ್ತಿ ಕುಚ್ಚೋದು ಕಟ್ಟಿದ ಮೇಲೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಇಲ್ಲಿ 5 ಸಿಂಗಲ್ ಕ್ರೋಶಾ ಹಾಕಿದ ಮೇಲೆ ಮತ್ತೆ ಒಂದು ರಿಂಗ್ ಬೀಡ್ ತೊಗೊಂಡು ಅದನ್ನ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಿ ಫಸ್ಟು ಆ ರಿಂಗ್ ಬೀಡನ್ನ ಲಾಕ್ ಮಾಡ್ಕೋಬೇಕು. ಆ ರಿಂಗ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಿ. ಸೊ ಕಂಟಿನ್ಯೂ ಡಿಸೈನ್ ಹಾಕ್ಕೊಂಡೋಗಿ ನಾವು ಫಸ್ಟ್ ಹಾಕಿದ್ದೀನಲ್ಲ ಅದೇ ರೀತಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಪೂರ್ತಿಯಾಗಿ ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸ್ತಿದೆ. ನಾನು ಇನ್ನೊಂದು ಆರ್ಚ್ ಹಾಕಿದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ಒಂದೇ ಆರ್ಚ್ ಹಾಕಿ ತೋರಿಸಿದ್ದೀನಿ. ಸೊ ನೀವು ಬೇಕಂದರೆ ಆ ಫಸ್ಟ್ ವಿಡಿಯೋನೇ ಮೀನ್ಸ್ ಫಸ್ಟ್ ಹಾಕಿದ ಆರ್ಚ್ನೇ ಕಂಟಿನ್ಯೂ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ನಾನು ಕುಚ್ಚು ಸ್ವಲ್ಪ ಪುಟ್ಟದಾಗಿ ಕಟ್ಟಿದ್ದೀನಿ, ಬೇಬಿ ಕುಚ್ಚು. ಸೊ ನಿಮ್ಗೆ ಬೇಕಂದರೆ ಇನ್ನೂ ಲೆಂತಿಯಾಗಿ ಕಟ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ಡೈರೆಕ್ಟಾಗಿ ನೋಡೋಕ್ಕೆ ಯಾವುದೇ ಬೀಡ್ಸ್ ಅದು ಇಲ್ಲ, ತುಂಬ ಗ್ರ್ಯಾಂಡ್ ಲುಕ್ ಇದೆ. ಸೊ ನಿಮ್ಗೆ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಆ ಬೀಡ್ಸ್ ಇಷ್ಟಪಡಲಾರ್ದವ್ರಿಗೆ ಟ್ರೈ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.